ನಮಸ್ಕಾರ, ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 13ರ ಹೊಸ್ತಿಲಲ್ಲಿರುವ ನಮಗೆ ಬಿಗ್ ಬಾಸ್ ಸೀಸನ್ 12ರ ಒಂದು ಸಿಂಹಾವಲೋಕನ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಘಟಾನುಘಟಿ ಸ್ಪರ್ಧಿಗಳಿದ್ರು, ಆದರೆ ಅವರೆಲ್ಲರನ್ನು ಸೋಲಿಸಿ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಎತ್ತಿದ್ದು ಮಾತ್ರ ಗಿಲ್ಲಿ ನಟ. ಯಾರು ಈ ಗಿಲ್ಲಿ ನಟ? ಗಿಲ್ಲಿ ನಟ ಅಲಿಯಾಸ್ ನಟರಾಜ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪುಟ್ಟ ಹಳ್ಳಿಯೊಂದರ ಪ್ರತಿಭೆ. ತನ್ನ ಹಾಸ್ಯ ಮತ್ತು ತನ್ನ ಹಾಸ್ಯದ ಟೈಮಿಂಗ್ ಮೂಲಕ ಫೇಮಸ್ ಆಗಿದ್ದಂತಹ ಬಿಗ್ ಬಾಸ್ನ ಈ ಗಿಲ್ಲಿ ನಟ ಹಳ್ಳಿಯೊಂದರಲ್ಲಿ ಇದ್ದುಕೊಂಡೇ ಗಿಲ್ಲಿ ನಟರು ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಏನಂದ್ರೆ ಫೇಸ್ಬುಕ್ ಲೈವ್ ಅಲ್ಲಿ ತನ್ನ ಕಾಮಿಡಿ ಟೈಮಿಂಗ್ ಅನ್ನ ಜನರಿಗೆ ಪರಿಚಯಿಸಿದರು. ಅವರ ನಲ್ಲಿ ಮೂಳೆ ಮತ್ತು ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ಗಳು ಜನರಿಗೆ ತುಂಬಾ ಹತ್ತಿರವಾದವು. ಅವೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಜನರು ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗಿ ಮಾಡಲು ಸಾಧ್ಯವಾಯಿತು. 12 ಶುರುವಾಗಿ ಹೆಚ್ಚು ಕಡಿಮೆ ಒಂದು 50 ದಿನಗಳ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಾಗಿತ್ತು ಈ ಬಾರಿಯ ವಿನ್ನರ್ ಗಿಲ್ಲಿ ನಟನೆ ಅಂತ. ಕಾರಣ ಹೆಚ್ಚು ಕಡಿಮೆ ಶೋ ಅನ್ನ ಒನ್ ಸೈಡ್ ಮಾಡಿಟ್ಟಿದ್ರು ಬಿಗ್ ಬಾಸ್ನ ಗಿಲ್ಲಿ ನಟ. ಗಿಲ್ಲಿ ನಟರ ಈ ಎಲ್ಲಾ ಯಶಸ್ಸಿಗೆ ಕಾರಣ ಅವರ ಮುಗ್ಧತೆ ಮತ್ತು ಅವರ ಕಾಮಿಡಿ. ಕಲೆ ಯಾರ ಸ್ವತ್ತಲ್ಲ. ಕಲೆ ಜೊತೆ ಜನರ ಪ್ರೀತಿ ಒಂದಾದರೆ ವ್ಯಕ್ತಿಯನ್ನು ಯಾವ ಮಟ್ಟಕ್ಕಾದರೂ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಕಾರಣ ನಮ್ಮ ಗಿಲ್ಲಿ ನಟ. ಗಿಲ್ಲಿ ನಟ ಬಿಗ್ ಬಾಸ್ 13ರಲ್ಲಿಯೂ ಸಹ ಗೆಸ್ಟ್ ಆಗಿಯೂ ಬರುವ ಸಾಧ್ಯತೆ ಇದ್ದು, ನೋಡೋಣ ಯಾವ ರೀತಿಯಾಗಿ ಅವರನ್ನ 13ಕ್ಕೆ ಪ್ರಮೋಟ್ ಮಾಡ್ತಾರೆ ಅಂತ. ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿ ತುಂಬಾ ಫೇಮಸ್ ಆಗಿತ್ತು. ಕರ್ನಾಟಕ ಜನತೆಗೆ ಇದು ತುಂಬಾ ಇಷ್ಟನೂ ಆಯಿತು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಗಿಲ್ಲಿ ನಟರು ಘಟಾನುಘಟಿ ನಾಯಕರು, ಸಿನಿಮಾ ರಂಗದವರು ಅಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಬಿಗ್ ಬಾಸ್ನ ವಿನ್ನರ್ ಗಿಲ್ಲಿ ನಟನಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಬಿಗ್ ಬಾಸ್ನ ಈ ಗಿಲ್ಲಿ ನಟನಿಗೆ ಈಗ ಸಿನಿಮಾ ಆಫರ್ಗಳು ಬರ್ತಾ ಇದ್ದಾವೆ. ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ವಿನ್ ಆಗೋದಕ್ಕೆ ಮುಖ್ಯವಾದ ಕಾರಣ ಅವರ ಪರ್ಫಾರ್ಮೆನ್ಸ್ ಮತ್ತು ಅವರ ಹಾಸ್ಯ ಟೈಮಿಂಗ್. ಇದೆಲ್ಲರನ್ನು ಇಷ್ಟಪಟ್ಟಂತ ಕನ್ನಡ ಜನತೆ ಗಿಲ್ಲಿ ನಟನನ್ನು ಬಿಗ್ ಬಾಸ್ ವಿನ್ನರ್ ಆಗಿ ಮಾಡಿದರು. ಅದಾದ ನಂತರ ಗಿಲ್ಲಿ ನಟನಿಗೆ ಎಲ್ಲೆಡೆಯೂ ಪ್ರಶಂಸೆ ಮತ್ತು ಸನ್ಮಾನಗಳು ನಡೀತಾ ಬಂದವು. ತನಗೆ ಸಿಕ್ಕ ಅವಕಾಶವನ್ನು ತುಂಬಾ ಚೆನ್ನಾಗಿ ಬಳಸಿಕೊಂಡಂತಹ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಬಿಗ್ ಬಾಸ್ ವಿನ್ನರ್ ಆದರು. ಬಿಗ್ ಬಾಸ್ ನ ನಂತರ ಈಗ ಗಿಲ್ಲಿ ನಟರಿಗೆ ಸಿನಿಮಾ ಆಫರ್ ಬರ್ತಾ ಇದ್ದು, ಮೂಲಗಳ ಪ್ರಕಾರ ಅವರು ಒಂದು ಸಿನಿಮಾವೊಂದನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಗಿಲ್ಲಿ ನಟರ ಈ ಪಯಣ ಬಿಗ್ ಬಾಸ್ 13ರ ಸೀಸನ್ಗೆ ಹೋಗುತ್ತಿರುವ ಜನಸಾಮಾನ್ಯರಿಗೆ ಒಂದು ಮಾರ್ಗದರ್ಶನವಾಗಲಿದೆ ಅಂತ ಆಶಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ.